ನಮಸ್ಕಾರ ಸ್ನೇಹಿತರೆ, ಡಿವೋಷ್ನಲಿ ಕನೆಕ್ಟ್ ಚಾನಲ್ಗೆ ಸ್ವಾಗತ. ಇದು ಸಾಮಾನ್ಯ ಕಥೆಯಲ್ಲ, ಇದು ಸಾವಿರಾರು ವರ್ಷಗಳ ಹಿಂದೆ ನಡೆದ ಒಂದು ಸಂಭಾಷಣೆ. ಆದರೆ ಆ ಸಂಭಾಷಣೆಯಲ್ಲಿ ಕೇಳಿದ ಪ್ರಶ್ನೆಗಳು ಇವತ್ತಿಗೂ ನಮ್ಮ ಜೀವನದಲ್ಲಿ ಪ್ರತಿದಿನ ಕೇಳ್ತಾನೇ ಇವೆ. ನಾನು ಏನು ಮಾಡಬೇಕು? ಸರಿಯಾದ ನಿರ್ಧಾರ ಯಾವುದು? ನಾನು ಮಾಡಿದ ಕೆಲಸಕ್ಕೆ ಫಲ ಸಿಗುತ್ತಾ? ಎಲ್ಲವೂ ನನ್ನ ವಿರುದ್ಧವಾಗಿದ್ದರೆ ನಾನು ಏನು ಮಾಡಬೇಕು? ಈ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲೂ ಯಾವಾಗಾದರೂ ಬಂದಿದೆಯಾ? ಖಂಡಿತ ಬಂದಿರುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಸಾವಿರಾರು ವರ್ಷಗಳ ಹಿಂದೆ ಹೋಗೋಣ. ಕುರುಕ್ಷೇತ್ರಕ್ಕೆ ಹೋಗೋಣ. ಕುರುಕ್ಷೇತ್ರದ ಯುದ್ಧಭೂಮಿ. ಎರಡೂ ಕಡೆ ಅಪಾರವಾದ ಸೇನೆ. ಒಂದು ಕಡೆ ಪಾಂಡವರು, ಇನ್ನೊಂದು ಕಡೆ ಕೌರವರು. ಯುದ್ಧ ಶುರುವಾಗಲೂ ಕೆಲವೇ ಕ್ಷಣಗಳು ಬಾಕಿ ಇದ್ವು. ಶಂಖನಾದ ಮೊಳಗುತ್ತೆ. ಸಾವಿರಾರು ಯೋಧರು ತಮ್ಮ ತಮ್ಮ ಆಯುಧಗಳನ್ನು ಹಿಡಿದು ನಿಂತಿದ್ದಾರೆ. ಕುದುರೆಗಳು ಸಿದ್ಧವಾಗಿವೆ, ರಥಗಳು ಸಿದ್ಧವಾಗಿವೆ. ಎಲ್ಲರೂ ಯುದ್ಧಕ್ಕೆ ಸಿದ್ಧ. ಆದರೆ ಒಬ್ಬನ ಮನಸ್ಸು ಮಾತ್ರ ಯುದ್ಧಕ್ಕೆ ಸಿದ್ಧವಾಗಿಲ್ಲ. ಅವನೇ ಅರ್ಜುನ. ಅರ್ಜುನ ಸಾಮಾನ್ಯ ಯೋಧನಲ್ಲ, ಅವನು ಮಹಾನ್ ಧನುರ್ಧಾರಿ. ಅವನ ಕೈಯಲ್ಲಿ ಗಾಂಡೀವ ಇದೆ. ಅವನಿಗೆ ಯುದ್ಧದ ಅನುಭವ ಇದೆ. ಅವನಿಗೆ ಶಕ್ತಿ ಇದೆ, ಧೈರ್ಯ ಇದೆ. ಆದರೆ ಆ ಕ್ಷಣದಲ್ಲಿ ಅವನಿಗೆ ಇವೆಲ್ಲನೂ ಮರೆತು ಹೋಗುತ್ತೆ. ಯಾಕೆ ಗೊತ್ತಾ? ಅವನು ಎದುರಿನ ಸೇನೆಯನ್ನು ನೋಡ್ತಾನೆ. ಅಲ್ಲಿ ಅವನ ಗುರು ದ್ರೋಣಾಚಾರ್ಯ, ಅವನ ತಾತ ಭೀಷ್ಮ, ಅವನ ಬಂಧುಗಳು, ಅವನ ಸ್ನೇಹಿತರು, ಅವನಿಗೆ ಪರಿಚಯ ಇರುವ ಅನೇಕ ಜನ. ಅರ್ಜುನನ ಮನಸ್ಸು ನಡುಗಿ ಹೋಗುತ್ತೆ. ಅವನು ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ, ನನ್ನ ರಥವನ್ನು ಈ ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು ಅಂತ. ಆಗ ಶ್ರೀಕೃಷ್ಣ ರಥವನ್ನು ಮುಂದೆ ತೆಗೆದುಕೊಂಡು ಹೋಗ್ತಾನೆ. ಅರ್ಜುನ ಎಲ್ಲರನ್ನೂ ನೋಡ್ತಾನೆ. ಒಂದು ಕ್ಷಣ ಅವನ ಕೈಯಲ್ಲಿದ್ದ ಗಾಂಡೀವ ಸಡಿಲವಾಗುತ್ತೆ. ದೇಹ ನಡುಗುತ್ತೆ, ಬಾಯಿ ಒಣಗುತ್ತೆ, ಮನಸ್ಸು ಗೊಂದಲವಾಗುತ್ತೆ. ಅವನು ಹೇಳ್ತಾನೆ, ಕೃಷ್ಣ, ನನಗೆ ಯುದ್ಧ ಮಾಡೋಕ್ಕೆ ಆಗ್ತಾ ಇಲ್ಲ ಕೃಷ್ಣ. ಇಲ್ಲಿ ಒಂದು ಕ್ಷಣ ಯೋಚಿಸಿ ನೋಡಿ ಸ್ನೇಹಿತರೆ. ನಿನ್ನೆವರೆಗೂ ಯುದ್ಧಕ್ಕೆ ಸಿದ್ಧ ಆಗಿದ್ದ ಅರ್ಜುನ ಇವತ್ತು ಯಾಕೆ ಹಿಂದೆ ಸರಿದ? ಅವನಿಗೆ ಭಯ ಆಯಿತಾ? ಹೌದು. ಆದರೆ ಕೇವಲ ಭಯ ಅಲ್ಲ ಅದು. ಅವನ ಮನಸ್ಸಿನಲ್ಲಿ ಮಮತೆ, ದುಃಖ, ಕರ್ತವ್ಯ, ಸಂಬಂಧ, ಭವಿಷ್ಯದ ಚಿಂತೆ ಎಲ್ಲವೂ ಒಂದೇ ಸಮಯದಲ್ಲಿ ಎದ್ದೇಳುತ್ತೆ. ಅವನು ಕೃಷ್ಣನಿಗೆ ಹೇಳ್ತಾನೆ, ನನ್ನವರನ್ನೇ ಕೊಂದು ನಾನು ಗೆದ್ದರೆ ಆ ಗೆಲುವಿನಿಂದ ಏನು ಪ್ರಯೋಜನ ಕೃಷ್ಣ? ಈ ಪ್ರಶ್ನೆ ತುಂಬ ಆಳವಾದದ್ದು ಸ್ನೇಹಿತರೆ. ಅರ್ಜುನ ಕೇಳ್ತಿರೋದು ಯುದ್ಧದ ಪ್ರಶ್ನೆ ಅಂತ ಕಾಣ್ತಾ ಇದೆ, ಆದರೆ ನಿಜವಾಗಿ ಅದು ಜೀವನದ ಪ್ರಶ್ನೆ. ನಮ್ಮ ಜೀವನದಲ್ಲೂ ಹೀಗೆ ಆಗುತ್ತೆ. ಕೆಲವೊಮ್ಮೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ, ಆದರೆ ಮನಸ್ಸು ಒಪ್ಪೋದಿಲ್ಲ. ಒಂದು ಕಡೆ ಕರ್ತವ್ಯ, ಇನ್ನೊಂದು ಕಡೆ ಭಾವನೆ. ಒಂದು ಕಡೆ ಸರಿಯಾದ ದಾರಿ, ಇನ್ನೊಂದು ಕಡೆ ಸುಲಭವಾದ ದಾರಿ. ಒಂದು ಕಡೆ ಸತ್ಯ, ಇನ್ನೊಂದು ಕಡೆ ನಮ್ಮ ಅನುಕೂಲ. ಆಗ ನಾವು ಕೂಡ ಅರ್ಜುನನ ಹಾಗೆ ನಿಂತು ಬಿಡ್ತೇವೆ. ನಾನು ಏನು ಮಾಡಬೇಕು? ಅರ್ಜುನನ ಗೊಂದಲ ಇಲ್ಲಿಂದಲೇ ಆರಂಭವಾಗುತ್ತೆ. ಅವನು ತನ್ನ ಆಯುಧವನ್ನು ಕೆಳಗಿಡ್ತಾನೆ ಮತ್ತು ಕೃಷ್ಣನಿಗೆ ಹೇಳ್ತಾನೆ, ನಾನು ನಿಮ್ಮ ಶಿಷ್ಯ, ನನಗೆ ಯಾವುದು ಸರಿಯೋ ಅದನ್ನೇ ಹೇಳಿ ಅಂತ. ಇದು ತುಂಬ ಮುಖ್ಯವಾದ ಕ್ಷಣ. ಯಾಕೆಂದರೆ ಅರ್ಜುನನಿಗೆ ತನ್ನ ಸಮಸ್ಯೆ ಗೊತ್ತಿತ್ತು, ಆದರೆ ಪರಿಹಾರ ಗೊತ್ತಿರಲಿಲ್ಲ. ಅವನು ತನ್ನ ಅಹಂಕಾರವನ್ನು ಬದಿಗಿಟ್ಟ. ನನಗೆ ದಾರಿ ತೋರಿಸು ಅಂತ ಕೃಷ್ಣನ ಕೇಳ್ದ. ಇಲ್ಲಿಂದಲೇ ಭಗವದ್ಗೀತೆ ಆರಂಭವಾಗುತ್ತೆ. ಸ್ನೇಹಿತರೆ, ಇವತ್ತು ನಾವು ಭಗವದ್ಗೀತೆಯ ಮೊದಲ ಶ್ಲೋಕದ ಬಗ್ಗೆ ಮಾತಾಡೋಣ. ಅಧ್ಯಾಯ 1, ಶ್ಲೋಕ 1. ಧೃತರಾಷ್ಟ್ರನು ಸಂಜಯನನ್ನು ಕೇಳ್ತಾನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಮಕಾಂ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಸರಳವಾಗಿ ಹೇಳೋದಾದರೆ ಧೃತರಾಷ್ಟ್ರ ಹೇಳ್ತಾನೆ, ಸಂಜಯ, ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡೋಕ್ಕೆ ಸೇರಿರುವ ನನ್ನ ಮಕ್ಕಳು ಮತ್ತು ಪಾಂಡವರು ಏನು ಮಾಡ್ತಾ ಇದ್ದಾರೆ? ಇದು ಕೇವಲ ಶ್ಲೋಕ, ಆದರೆ ಇದರ ಹಿಂದೆ ಒಂದು ದೊಡ್ಡ ಅರ್ಥನೇ ಇದೆ. ಯಾಕೆಂದರೆ ಇಲ್ಲಿ ಕುರುಕ್ಷೇತ್ರ ಕೇವಲ ಒಂದು ಯುದ್ಧ ಭೂಮಿ ಅಲ್ಲ, ನಮ್ಮ ಜೀವನವೂ ಒಂದು ಕುರುಕ್ಷೇತ್ರ. ಪ್ರತಿದಿನ ನಮ್ಮೊಳಗೆ ಒಂದು ಯುದ್ಧ ನಡೀತಾ ಇರುತ್ತೆ. ಒಂದು ಕಡೆ ಒಳ್ಳೆಯ ಆಲೋಚನೆ, ಇನ್ನೊಂದು ಕಡೆ ಕೆಟ್ಟ ಆಲೋಚನೆ. ಒಂದು ಕಡೆ ತಾಳ್ಮೆ, ಇನ್ನೊಂದು ಕಡೆ ಕೋಪ. ಒಂದು ಕಡೆ ಸತ್ಯ, ಇನ್ನೊಂದು ಕಡೆ ಸುಳ್ಳು. ಒಂದು ಕಡೆ ಕರ್ತವ್ಯ, ಇನ್ನೊಂದು ಕಡೆ ಸೋಮಾರಿತನ. ಪ್ರತಿದಿನ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೇವೆ, ಅದೇ ನಮ್ಮ ಜೀವನವನ್ನು ರೂಪಿಸುತ್ತೆ. ಆದ್ದರಿಂದ ಕುರುಕ್ಷೇತ್ರ ನಮ್ಮ ಹೊರಗಿಲ್ಲ, ನಮ್ಮ ಒಳಗೂ ಇದೆ. ಇದನ್ನು ಒಮ್ಮೆ ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ಯಾಕೆ ಇವತ್ತಿಗೂ ನಮ್ಮ ಜೀವನಕ್ಕೆ ಬೇಕು ಅನ್ನೋದು ಅರ್ಥ ಆಗುತ್ತೆ. ಇನ್ನು ಒಂದು ಅದ್ಭುತ ವಿಷಯನ ಗಮನಿಸಿ. ಭಗವದ್ಗೀತೆ ಆರಂಭವಾಗೋದು ಯಾವುದೋ ದೊಡ್ಡ ಉಪದೇಶದಿಂದ ಅಲ್ಲ,
ಒಬ್ಬ ಮನುಷ್ಯನ ಗೊಂದಲದಿಂದ. ಅರ್ಜುನ ಗೊಂದಲದಲ್ಲಿದ್ದ. ಅವನು ಪ್ರಶ್ನೆ ಕೇಳಿದ. ಅವನು ತನ್ನ ದುರ್ಬಲತೆಯನ್ನು ಒಪ್ಪಿಕೊಂಡ ಮತ್ತು ಅಲ್ಲಿಂದ ಜ್ಞಾನ ಶುರುವಾಯಿತು. ನಮ್ಮ ಜೀವನದಲ್ಲೂ ಇದೇ ಆಗುತ್ತೆ. ನಾವು ಎಲ್ಲವನ್ನೂ ಗೊತ್ತಿದೆ ಅಂತ ಅಂದುಕೊಂಡಾಗ ಹೊಸದೇನನ್ನೂ ಕಲಿಯೋದಿಲ್ಲ. ಆದರೆ ನನಗೆ ಗೊತ್ತಿಲ್ಲ, ನನಗೆ ದಾರಿ ಬೇಕು ಅಂತ ಒಪ್ಪಿಕೊಂಡ ಕ್ಷಣದಿಂದಲೇ ನಮ್ಮ ಒಳಗಿನ ಬದಲಾವಣೆ ಶುರುವಾಗುತ್ತೆ. ಇದು ಇವತ್ತಿನ ಮೊದಲ ದೊಡ್ಡ ಪಾಠ. ಗೊಂದಲವಾಗೋದು ತಪ್ಪಲ್ಲ, ಆದರೆ ಗೊಂದಲದಲ್ಲೇ ನಿಂತು ಬಿಡೋದು ತಪ್ಪು. ಪ್ರಶ್ನೆ ಕೇಳಿ, ದಾರಿ ಹುಡುಕಿ, ಸರಿಯಾದ ಜ್ಞಾನವನ್ನು ಆಶ್ರಯಿಸಿ. ಇನ್ನು ಒಂದು ಸಣ್ಣ ಉದಾಹರಣೆ ನೋಡೋಣ. ಒಬ್ಬ ಯುವಕನಿಗೆ ಒಳ್ಳೆ ಉದ್ಯೋಗದ ಅವಕಾಶ ಬರುತ್ತೆ, ಆದರೆ ಆ ಕೆಲಸ ಅವನಿಗೆ ಇಷ್ಟ ಇಲ್ಲ. ಮನೆಯವರು ಹೇಳ್ತಾರೆ ಆ ಕೆಲಸ ಬಿಡಬೇಡ ಅಂತ. ಸ್ನೇಹಿತರು ಹೇಳ್ತಾರೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ ಅಂತ. ಅವನ ಮನಸ್ಸು ಹೇಳುತ್ತೆ ನನಗೆ ಬೇರೆ ಕ್ಷೇತ್ರದಲ್ಲಿ ಹೋಗಬೇಕು ಅಂತ. ಅವನು ಗೊಂದಲದಲ್ಲಿ ಸಿಲುಕ್ತಾನೆ. ಇಲ್ಲಿ ಅವನ ಸಮಸ್ಯೆ ಕೆಲಸ ಮಾತ್ರವಲ್ಲ, ಅವನ ಸಮಸ್ಯೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋ ಗೊಂದಲ. ಅವನು ಸ್ವಲ್ಪ ನಿಲ್ಲಬೇಕು, ತನ್ನನ್ನೇ ಕೇಳಿಕೊಳ್ಬೇಕು. ನನ್ನ ಜವಾಬ್ದಾರಿ ಏನು? ನನ್ನ ಸಾಮರ್ಥ್ಯ ಏನು? ನನಗೆ ನಿಜವಾಗಿ ಬೇಕಾಗಿರೋದು ಏನು? ನನ್ನ ನಿರ್ಧಾರ ಭಯದಿಂದ ಬಂದಿದೆಯಾ ಅಥವಾ ವಿವೇಕದಿಂದ ಬಂದಿದೆಯಾ? ಇದೇ ಭಗವದ್ಗೀತೆಯ ಮಾರ್ಗ. ಕೃಷ್ಣ ನಮ್ಮ ಬದಲು ನಿರ್ಧಾರ ತೆಗೆದುಕೊಳ್ಳೋದಿಲ್ಲ, ಅವನು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಜ್ಞಾನವನ್ನು ಕೊಡ್ತಾನೆ. ಇದು ತುಂಬ ದೊಡ್ಡ ವ್ಯತ್ಯಾಸ. ಅರ್ಜುನನ ಸಮಸ್ಯೆ ಕೂಡ ಹೀಗೆ. ಕೃಷ್ಣ ಅವನಿಗೆ, ಅರ್ಜುನ ನಾನು ಯುದ್ಧ ಮಾಡ್ತೇನೆ, ನೀನು ಸುಮ್ಮನೆ ಕೂತ್ಕೋ ಅಂತ ಹೇಳಲಿಲ್ಲ. ಬದಲಿಗೆ ಅವನಿಗೆ ಜ್ಞಾನ ಕೊಟ್ಟ. ಅವನ ಗೊಂದಲವನ್ನು ಒಂದೊಂದಾಗಿ ನಿವಾರಿಸ್ದ. ಅವನಿಗೆ ಕರ್ತವ್ಯವನ್ನು ಅರ್ಥ ಮಾಡಿಸ್ದ. ಅವನ ಮನಸ್ಸನ್ನು ಸ್ಥಿರಗೊಳಿಸ್ದ ಮತ್ತು ಕೊನೆಗೆ ಅರ್ಜುನನೇ ನಿರ್ಧಾರ ತೆಗೆದುಕೊಂಡ. ಇದರಿಂದ ನಮಗೆ ಒಂದು ದೊಡ್ಡ ಪಾಠ ಸಿಗುತ್ತೆ. ಒಳ್ಳೆಯ ಗುರು ನಮ್ಮ ಸಮಸ್ಯೆಯನ್ನು ನಮ್ಮ ಪರವಾಗಿ ಬದುಕೋದಿಲ್ಲ, ನಮ್ಮ ಸಮಸ್ಯೆಯನ್ನು ನಾವು ಎದುರಿಸುವಷ್ಟು ಶಕ್ತಿಯನ್ನು ಕೊಡ್ತಾನೆ. ಹಾಗಾದರೆ ಇವತ್ತಿನ ಮೊದಲನೇ ಎಪಿಸೋಡ್ನಿಂದ ನಾವು ಏನು ತೆಗೆದುಕೊಂಡು ಹೋಗಬೇಕು? ಒಂದು, ಜೀವನದಲ್ಲಿ ಗೊಂದಲ ಬಂದರೆ ಹೆದರಬಾರ್ದು. ಎರಡನೇದ್ದು, ನಿಮ್ಮ ಸಮಸ್ಯೆಯನ್ನು ಒಪ್ಪಿಕೊಳ್ಬೇಕು. ಮೂರನೇದ್ದು, ಸರಿಯಾದ ಜ್ಞಾನವನ್ನು ಹುಡುಕಬೇಕು. ನಾಲ್ಕನೇದ್ದು, ಭಾವನೆಯಲ್ಲೇ ನಿರ್ಧಾರ ತೆಗೆದುಕೊಳ್ಬಾರ್ದು. ಮತ್ತು ಐದನೇದ್ದು, ನಿಮ್ಮ ಜೀವನದ ಕುರುಕ್ಷೇತ್ರದಲ್ಲಿ ಯಾವ ಕಡೆ ನಿಲ್ಲಬೇಕು ಅನ್ನೋದನ್ನು ನೀವೇ ನಿರ್ಧರಿಸಬೇಕು. ಇವತ್ತು ರಾತ್ರಿ ಮಲಗೋ ಮೊದಲು 1 ನಿಮಿಷ ನಿಮ್ಮನ್ನೇ ಕೇಳ್ಕೊಳ್ಳಿ. ನನ್ನ ಜೀವನದಲ್ಲಿ ಈಗ ಯಾವ ವಿಷಯ ನನಗೆ ಹೆಚ್ಚು ಗೊಂದಲ ಕೊಡ್ತಾ ಇದೆ? ಅದು ಉದ್ಯೋಗ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಹಣ ಆಗಿರ್ಬೋದು, ಸಂಬಂಧ ಆಗಿರ್ಬೋದು, ಭವಿಷ್ಯವಾಗಿರ್ಬೋದು, ಯಾವುದೇ ಆಗಿರಲಿ, ಅದರಿಂದ ಓಡಿ ಹೋಗಬೇಡಿ. ಅರ್ಜುನನ ಹಾಗೆ ಒಂದು ಕ್ಷಣ ನಿಲ್ಲಿ, ಪ್ರಶ್ನೆ ಕೇಳಿ, ಜ್ಞಾನ ಹುಡುಕಿ, ದಾರಿ ಹುಡುಕಿ. ಮತ್ತು ಈ ಸರಣಿಯ ಮುಂದಿನ ಭಾಗದಲ್ಲಿ ಅರ್ಜುನನ ಗೊಂದಲ ಇನ್ನೂ ಆಳಕ್ಕೆ ಹೋಗುತ್ತೆ. ಅವನು ಯುದ್ಧ ಮಾಡೋದರಿಂದ ಏನು ಸಿಗುತ್ತೆ ಅನ್ನೋದನ್ನು ಪ್ರಶ್ನೆ ಮಾಡ್ತಾನೆ. ಅವನ ಕೈಯಲ್ಲಿದ್ದ ಗಾಂಡೀವ ಕೆಳಗೆ ಬೀಳುತ್ತೆ. ಅವನು ಹೇಳ್ತಾನೆ, ನಾನು ಯುದ್ಧನೇ ಮಾಡೋದಿಲ್ಲ. ಆದರೆ ಅದೇ ಕ್ಷಣದಲ್ಲಿ ಶ್ರೀಕೃಷ್ಣ ಅವನಿಗೆ ಇಡೀ ಭಗವದ್ಗೀತೆಯ ಮೊದಲ ಮಹತ್ವದ ಜೀವನ ಪಾಠವನ್ನು ಹೇಳೋಕ್ಕೆ ಶುರು ಮಾಡ್ತಾನೆ. ನೀನು ದುಃಖಿಸಬಾರದವರಿಗಾಗಿ ದುಃಖಿಸ್ತಾ ಇರುವೆ. ಆ ಮಾತಿನ ಅರ್ಥ ಏನು? ಕೃಷ್ಣ ಯಾಕೆ ಅರ್ಜುನನ ದುಃಖವನ್ನು ಪ್ರಶ್ನಿಸಿದ? ಮತ್ತು ಜೀವನದಲ್ಲೂ ನಾವು ಅನಗತ್ಯವಾಗಿ ಯಾವ ವಿಷಯಗಳಿಗೆ ದುಃಖಿಸ್ತಾ ಇದ್ದೇವೆ? ಇದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ. ಅಲ್ಲಿಯವರೆಗೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಗೊಂದಲ ಬಂದಾಗ ಜೀವನ ಮುಗಿಯೋದಿಲ್ಲ. ಸರಿಯಾದ ಜ್ಞಾನ ಸಿಗೋ ಮೊದಲು ಜೀವನ ನಮಗೆ ಒಂದು ಪ್ರಶ್ನೆ ಕೇಳ್ತಾ ಇದೆ. ನಿಮ್ಮ ಜೀವನದ ಪ್ರಶ್ನೆಗೆ ಭಗವದ್ಗೀತೆಯ ಮೂಲಕ ಉತ್ತರ ಹುಡುಕೋಣ. ನೀವು ಕೂಡ ಈ ಪಯಣದಲ್ಲಿ ನಮ್ಮ ಜೊತೆ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಕೃಷ್ಣ ಎಂದು ಟೈಪ್ ಮಾಡಿ ಮತ್ತು ಡಿವೋಷನಲಿ ಕನೆಕ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಶ್ಲೋಕ, ಒಂದು ಕತೆ, ಒಂದು ಜೀವನ ಪಾಠ. ಜೈ ಶ್ರೀಕೃಷ್ಣ.